ನಾನು ಸುಷ್ಮಾ ಕೆ ರಾವ್. ಮೋಜು ಮಂಕ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Hi, what's up guys? In Chola Ariana Kulladu Jol. And I'm starting with the new vlog. ಗಾಡಿ ಎಲ್ಲ ಸೆಟ್ ಆಗಿದೆ. ಈಗ ಟೈಮ್ 2:34. ಸೊ ಬೋಲುಮಲೈ ಫೋರ್ಟ್. ನನಗೆ ಯಾವುದೇ ಒಂದು ಸ್ಟೋರಿ ಅಲ್ಲೇ ನಡುವಲ್ಲಿ ನನಗೆ ಎಂಡ್ ಆಗಲಿಕ್ಕೆ ಇಷ್ಟ ಇಲ್ಲ. ಯಾವ ಸ್ಟೋರಿ ಬಗ್ಗೆ ಮಾತಾಡ್ತೇನೆ, ರೈಡ್ ಮಾಡ್ತಾ ಹೇಳ್ತಾ ಹೋಗ್ತೇನೆ. ಸೊ ನಾನು ಹೇಳಿದಾಗೇ ಯಾವುದೇ ಸ್ಟೋರಿ ನನಗೆ ಇನ್ಕಂಪ್ಲೀಟ್ ಆಗಲಿಕ್ಕೆ ಬಿಡಲಿಕ್ಕೆ ಇಷ್ಟ ಇಲ್ಲ. ಇದು ಯಾಕೆ ಕಟ್ ಮಾಡಿದೆ ನಡುವಲ್ಲಿ ಅಂದರೆ ಪೊಲೀಸ್ ಹಿಡ್ದಿದ್ರು ಎಲ್ಲಿ ಹೋಗ್ತಿದೆ, ಯಾಕೆ ಹೋಗ್ತಿದೆ ಅಂತ. ಹೊಸ ಗಾಡಿ ನೋಡಿ ಇನ್ವಾಯ್ಸ್ ಕಾಪಿ ಇದೆ, RC ಕಾಪಿ ಇದೆ ಅಂತ ಹೇಳಿದ್ರು. RC ಕಾಪಿ 90 ಡೇಸ್ ನಂತರನೇ ಬರೋದು. ಅದಕ್ಕೋಸ್ಕರ ಬಿಟ್ಟರು, ಏನು ಪ್ರಾಬ್ಲಮ್ ಆಗಲಿಲ್ಲ. ಆದರೆ ನಾನು ಹೇಳೋದೇನೆಂದರೆ, ಯಾವಾಗಲೂ ಒಂದು ಸ್ಟೋರಿಯನ್ನು ನಾನು ಇನ್ಕಂಪ್ಲೀಟಾಗಿ ಬಿಡಲಿಕ್ಕೆ ಇಷ್ಟ ಇಲ್ಲ. ಸೊ ನಂದು ಮೋಜೋ ಡೆಲಿವರಿ ಅಂದರೆ ಬೇರೆಯವ್ರಿಗೆ ಕೊಡುವ ಮುಂಚೆ ನಾನು ಒಂದು ರೈಡ್ಗೆ ಹೋಗಿದ್ದೆ, ಬೋಲುಮಲೈ. ಅದು ಈಗ ತನಕ ಅಪ್ಲೋಡ್ ಮಾಡಲಿಲ್ಲ. ಒಂದಿನ ಅಪ್ಲೋಡ್ ಮಾಡ್ತೇನೆ ಅಂತ ಥಿಂಕ್ ಮಾಡಿದೆ. ಅದರ ನಂತರ ನಾನು ರೈಡ್ಗೆ ಹೋಗಲೇ ಇಲ್ಲ. ಟ್ರಾವೆಲ್ ಮಾಡಿದ್ದೇನೆ, ಆದರೆ ರೈಡ್ ಹೋಗಲಿಕ್ಕೆ ನನಗೆ ಮನಸ್ಸೇ ಬರಲಿಲ್ಲ. ಯಾಕಂದರೆ ತುಂಬ ಬೇಸರ ಆಗಿತ್ತು. ಯಾಕಂದರೆ ಮೋಜೋ ವಾಸ್ ಮೈ ಲವ್ ಆ್ಯಂಡ್ ಅದನ್ನು ಬಿಟ್ಟು ರೈಡಿಗೆ ಹೋಗಲಿಕ್ಕೆ ಮನಸ್ಸೇ ಆಗಲಿಲ್ಲ. ಸೊ ಬೋಲುಮಲೈ ಫೋರ್ಟ್ ಅಂತ ಇರುವ ಲೊಕೇಶನ್ ತಮಿಳ್ನಾಡು, ಅಂದರೆ ಕರ್ನಾಟಕ ಬಾರ್ಡರ್ ಆದಮೇಲೆ ತಮಿಳ್ನಾಡು ಅಲ್ಲಿರುತ್ತೆ. ವಂಡರ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು, ಬೈಕರ್ಸ್ನವರಿಗೆ ಅಂದು. ಸೊ ಇಲ್ಲಿ ನೀವು ಕ್ಲಿಪ್ಪಿಂಗ್ಸ್ ನೋಡ್ತೀರಿ. ಅದಕ್ಕೆ ನಾನು ಎಲ್ಲಿ ಈ ಸ್ಟೋರಿಯನ್ನು ಎಂಡ್ ಮಾಡಿದ್ದೆ ಅಲ್ಲಿಂದನೇ ಸ್ಟೋರಿ ಕಂಟಿನ್ಯೂ ಮಾಡುವ ಅಂತ. ಸೊ ನನ್ನ ರೈಡಿಂಗ್ ಎಲ್ಲಿ ಎಂಡ್ ಆಗಿದೆ ಅಂದರೆ ಬೋಲುಮಲೈ. ಸೊ ಹೊಸ ಗಾಡಿ ಕವಸಾಕಿ ಜೊತೆ ಹೋಗಿ ಬೋಲುಮಲೈ ಟ್ರಿಪ್ ಮಾಡಿ ನಿಮಗೆ ಆ ಲೊಕೇಶನ್ ಬಗ್ಗೆ ಬ್ರೀಫ್ ಮಾಡುವ, ಸೀನರಿ ತೋರಿಸುವ ಅಂತ ಪಯಣ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಬನ್ನಿ, ಸ್ಟೇ ಕನೆಕ್ಟೆಡ್. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗಲಿಕ್ಕಿದೆ. ಪೀಸ್. ಒಂದು ಆಕ್ಸಿಡೆಂಟಿಂದ ಒಬ್ಬರನ್ನು ಬಚಾವ್ ಮಾಡಿ ಆಯಿತು. ಈಗ ಪಯಣ ನಮ್ಮ ಬೋಲುಮಲೈ ಅನ್ಫಿನಿಶ್ಡ್ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೋಗುವ ನಮ್ಮ ಹಲ್ಕಿ ಒಟ್ಟಿಗೆ. ಸೊ ಬೆಳೆ ಆಗ್ತಾ ಬಂತು, ರಾತ್ರಿ ಹೊರಡಿದ್ದೇನೆ. ನಿದ್ದೆಯಿಂದ ಒಂದು ಕಡೆಯಲ್ಲಿ ಪಾಚ್ಕೊಂಡಿದ್ದೆ, ಸೈಡಲ್ಲಿ ಗಾಡಿ ನಿಲ್ಲಿಸಿ. ಸೊ ವಾವ್, ಸ್ಯಾಟರ್ಡೇ ಒಂದಲ್ಲ ಒಂದು ಡಿಫ್ರೆಂಟ್ ಗಾಡಿ ಹೋಗ್ತಾ ಉಂಟು ರೈಡ್ಗೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಮೈ ಹಲ್ಕಿ ಈಸ್ ಡೂಯಿಂಗ್ ಗ್ರೇಟ್. ಇದೀಗ ಬೋಲುಮಲೈಗೆ ಹತ್ರ ಬಂದ್ವಿ. ಆದರೆ ಇಲ್ಲಿ ನೋಡುವಾಗ ಜಾಸ್ತಿ ಮಾವಿನಕಾಯಿ ತೋಟನೇ ಕಾಣುತ್ತೆ ಆಚೆ ಈಚೆ. ಮೋಸ್ಟ್ಲಿ ಇಲ್ಲಿ ಕೃಷಿಕರು ಯಾರೆಲ್ಲ ಇದ್ದಾರೆ ಮಾವಿನಕಾಯಿ ಜಾಸ್ತಿ ಉತ್ಪನ್ನ ಮಾಡ್ತಾರೆ ಆಗಿರಬೇಕು. ಯಾಕಂದರೆ ಇಲ್ಲಿ ಆಚೆ ಅಲ್ವಾ ಈಚೆ ಎಲ್ಲಿ ನೋಡಿದ್ರು ಮಾವಿನ ಗಿಡ. ಆದರೆ ನಾನು ಒಂದು ಅಬ್ಸರ್ವ್ ಮಾಡಿದೆ, ಅದೇ ನಾವು ಸಿಟಿಯಲ್ಲಿದ್ದರೆ ಇದನ್ನೆಲ್ಲ ಕ್ಯಾಮರಾ ಅದು ಇದು ಅಂತ ಇಡಬೇಕು. ನಾನು ಹೇಳಲಿಕ್ಕೆ ಏನು ಬಂದೆ ಅಂದರೆ, ಇಲ್ಲಿ ನವಿಲು, ಹೆಣ್ಣವಿಳು. ಸೊ ನಾನು ಹೇಳಲಿಕ್ಕೆ ಏನು ಬಂದರೆ ಅಂದರೆ, ಸಿಟಿಯವ್ರಿಗೆ ಲಾಲಚ್ ಜಾಸ್ತಿ, ಅದು ಬೇಕೇ ಬೇಕು, ಇದು ಬೇಕು ಅಂತ. ಅಲ್ಲಿ ಅವರು ಏನು ಕದ್ದುಕೊಂಡು ಹೋಗಲ್ಲ, ಅದಕ್ಕೋಸ್ಕರ ಅದನ್ನು ಜಾಸ್ತಿ ಪ್ರೊಟೆಕ್ಷನ್ ಮಾಡಲಿಲ್ಲ. ಸೊ ಏನು ಹೇಳ್ತೇನೆ ಅಂದರೆ, ಸಿಟಿಯವ್ರಿಗೆ ಬೇಗ ದುಡ್ಡು ಮಾಡಬೇಕಂತ ಆಸೆ. ಅಲ್ಲಿ ಅವರು ಸ್ವಲ್ಪ ಏನಿದೆ ಅದರಲ್ಲೇ ಜೀವನ ಮಾಡುವ ಅಂತ. ಇದೊಂದು ಈ ಹೊರ ಪ್ರದೇಶಕ್ಕೆ ಬರುವಾಗ, ಅಂದರೆ ವಿಲೇಜ್ ಸೈಡ್ ಬರುವಾಗ ಇದನ್ನೆಲ್ಲ ಕಾಣಲಿಕ್ಕೆ ಸಿಗುತ್ತೆ. ಅವ್ರು ಯಾವುದೇ ನೋಡಿ ಅಷ್ಟು ಪ್ರೊಟೆಕ್ಟೆಡ್ ಆಗಿಡಲ್ಲ.
ಮತ್ತು ಆಗದಿಂದ ಕೆಲವೆಲ್ಲ ನೋಡಿದೆ ಹೊರಗಿಟ್ಟಿದ್ದಾರೆ, ಆರಾಮ್ಸೆ ಇಟ್ಟಿದ್ದಾರೆ, ಯಾರು ಸಹ ಕದೀಲಿಕ್ಕೆ ಬರೋಲ್ಲ. ಇದು ಮಾವಿನಕಾಯಿ ತೋಟ ಸಹ ಅದೇ, ಎಲ್ಲಿಯಾದರೂ ಇಲ್ಲಿ ನೋಡಿ ಸೈಡೇ, ರೋಡ್ ಸೈಡ್ ಇದೆ, ಆದರೆ ಯಾರು ಕದಿಯಲ್ಲ. ಲಾಸ್ಟ್ ಟೈಮ್ ಬರುವಾಗ ಸಹ ಹಂಗೆ ಇತ್ತು. ಬೋಲು ಮಲಾಯಿ ಹತ್ರ ಹಾಕ್ಕೊಂಡು ಬಂದ್ವಿ, ಅಂದರೆ ಬಂದ್ವಿ ಅಂದರೆ ಹಲ್ಕಿ ಮತ್ತು ನಾನು. ತುಂಬ ಚಳಿ ಇದೆ, ಭಾರಿ ಜೋಪಾನವಾಗಿ ಹೋಗ್ತಾ ಇದ್ದೇನೆ. ನನಗೆ ಪ್ರಾಪರ್ ಇದನ್ನು ಎಲ್ಲಿ ಫಿಟ್ ಮಾಡೋದಂತ ಸಿಗಲಿಲ್ಲ, ಅದಕ್ಕೆ ಒಂದು ಕ್ರಾಸ್ ಆ್ಯಂಗಲಲ್ಲಿ ಫಿಟ್ ಮಾಡಿದ್ದೇನೆ. ಬೇರ್ ಮಾಡ್ತೀರಂತ ತಿಳ್ಕೊಳ್ತೇನೆ. ವೆದರ್ ಅಂತೂ ಸಖತ್ ಗುರು. ಉಳು ಮಲೈ ಬೆಟ್ಟ. ಒಂದು ಕಂಟೆಂಟ್ ಕ್ರಿಯೇಷನ್ಗೆ ಎಷ್ಟೆಲ್ಲ ಕಷ್ಟ ಬರಬೇಕು. ಕಂಟೆಂಟ್ ನೋಡಲಿಕ್ಕೆ ಅಂತೂ ತುಂಬ ಸುಲಭ, ಆದರೆ ಒಬ್ಬ ರೆಕಾರ್ಡ್ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟಂತ ನನ್ನ ಹತ್ರ ಹೇಳಿ, ನಾ ಹೇಳ್ತೇನೆ. ಬೆದರ್ ಅಂತೂ ಸೂಪರ್. 2 ಕ್ಯಾಮ್ರಾ ಇಟ್ಟಿದ್ದೇನೆ, ಒಂದು ಇಲ್ಲಿ ಆ್ಯಂಗಲಲ್ಲಿ, ಒಂದು ಮೇಲೆ ಆ್ಯಂಗಲಲ್ಲಿ. ಆದರೆ ನೋಡ್ಲಿಕ್ಕೆ ಅಂತೂ ಚುಮ್ಮೇಶ್ವರಿ ಅಂತ ಹೇಳ್ತೇನೆ. ನೆಟ್ವರ್ಕ್ ಇಲ್ಲ, ಯಾವುದೇ ಕಾಲ್ ಬರಲಿಕ್ಕಿಲ್ಲ, ಮೆಸೇಜ್ ಇಲ್ಲ, ಇಂಟರ್ನೆಟ್ ಇಲ್ಲ. ಹೆಂಗೋ ಮ್ಯಾಪ್ ನಡೀತಾ ಉಂಟು, ಆಫ್ಲೈನ್ ಅಂತೂ ಆನ್ ಮಾಡಲಿಲ್ಲ, ನಡೀತಾ ಉಂಟು. ಇನ್ನು ಇಲ್ಲೇ ಬಂದಿದ್ವಿ, ಸೊ ಮ್ಯಾಪ್ ಇದ್ದು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಡ್ತೇನೆ. ಆಚೆ ಈಚೆ ನೋಡಿದರೆ ಫುಲ್ ಮ್ಯಾಂಗೋ ಫಾರ್ಮ್ ಕಾಣುತ್ತೆ. ಎಷ್ಟೋ ಕಿಲೋಮೀಟರಿಂದ ನಾನು ಇಲ್ಲಿ ಮ್ಯಾಂಗೋ ಫಾರ್ಮೇ ನೋಡಿದ್ದೇನೆ. ಮ್ಯಾಂಗೋ ಫಾರ್ಮ್ ಬೆಳೆಯುವುದನ್ನು ದೊಡ್ಡ ವಿಷಯ ಅಲ್ಲ, ಆದರೆ ಫಲ ಬರುವಾಗ ಅದನ್ನು ಪ್ರೊಟೆಕ್ಟ್ ಮಾಡೋದು ಜನರಿಂದ. ಎಲ್ಲರೂ ಕೈ ಹಾಕಿ ತೆಗಿತಾರೆ. ಸೊ ಅದನ್ನು ಪ್ರೊಟೆಕ್ಟ್ ಮಾಡೋದುಂಟಲ್ಲ, ಅದರಷ್ಟು ಕಷ್ಟ ಮ್ಯಾಂಗೋ ಪ್ಲ್ಯಾಂಟೇಷನ್ ಬೆಳಿಲಿಕ್ಕೆ ಅಂತೂ ಅಷ್ಟು ಕಷ್ಟ ಇಲ್ಲ, ಪ್ರೊಟೆಕ್ಟ್ ಮಾಡಲಿಕ್ಕೆ ಕಷ್ಟ. ಸೊ ಹೆಂಗೋ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಜಾಸ್ತಿ ಕೃಷಿಗಳಿರುವ ಕಾರಣ, ಇಲ್ಲಿ ಜಾಸ್ತಿ ಕೃಷಿಕರು ಇರುವ ಕಾರಣದಿಂದ ಯಾರು ಮ್ಯಾಂಗೋ ಅನ್ನು ಫ್ಲಿಕ್ ಮಾಡ್ತಾರಂತ ನಾನು ತಿಳ್ಕೊಳ್ಳಲ್ಲ. ಬಟ್ ವಾವ್ ಮ್ಯಾನ್, ಇಂಥ ಹಳ್ಳಿ ಪ್ರದೇಶಕ್ಕೆ ಬಂದು ಸ್ಟೇ ಆಗಲಿಕ್ಕೆ 1 or 2 days okay. I don't think so it will be there. Like I would love to stay here permanently. But 1-2 ದಿವಸ ಇಲ್ಲಿ ಬಂದು ಸ್ಟೇ ಆಗಲಿಕ್ಕೆ ಅಂತೂ ಸೂಪರ್ ಪ್ಲೇಸ್. ಟ್ರಸ್ಟ್ ಮಿ ಗುರುವೆ, ವಾವ್ ಅಂತ ಹೇಳ್ತೇನೆ. ವಾವ್. ಆಗ ಹೀಗೆ ರೋಡ್ ಇರಲಿಲ್ಲ, ಈಗ ಸ್ವಲ್ಪ ಒಳ್ಳೆ ಮಾಡಿದ್ದಾರೆ. ಆದರೆ ನಿನ್ನೆ ಮಳೆ ಬಂದದಿಂದ ಸ್ವಲ್ಪ ಡಸ್ಟಿ ಇದೆ. ಅದು ಬಿಟ್ಟರೆ ರೋಡ್ ಅಂತೂ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಅಂತೂ ಸಖತ್. ನಾನು ಆಫ್ ರೋಡ್ ವೆಹಿಕಲ್ ತಂದರೆ ಇಲ್ಲಿ ರೋಡೇ ಸರಿ ಮಾಡಿಬಿಟ್ಟಿದ್ದಾರೆ. ಆದರೆ ಸಹ ಪರವಾಗಿಲ್ಲ, ಈ ಗಾಡಿಯನ್ನು ಬಿಡಲಿಕ್ಕೆ ಮಜನೇ ಬೇರೆ. ಸೊ ಇಟ್ಸ್ ಫೈನ್. ABS ಇದ್ದ ಕಾರಣದಿಂದ ನಂದು ಗಾಡಿ ಸ್ಲಿಪ್ ಆಗ್ತಾಯಿಲ್ಲ. ಆದರೆ ನಾನು ಜಾಸ್ತಿ ಸ್ಪೀಡ್ ಹೋಗ್ತಾ ಇಲ್ಲ, ಯಾಕಂದರೆ ಫಸ್ಟ್ ಸರ್ವಿಸ್ ಆದಮೇಲೆ ಹೋಗ್ತೇನೆ, ಡೆಫಿನೆಟ್ಲಿ ಹೋಗ್ತೇನೆ. ಅಂದರೆ ಈಗ ಒಂದು ಆ್ಯಾವ್ರೇಜ್ ಸ್ಪೀಡ್ ಮೇಂಟೈನ್ ಮಾಡಬೇಕು, ಅದೇ ಮಾಡ್ತಾ ಇರೋ. ಆದರೆ ರೋಡ್ ಅಂತೂ ಸಖತ್ ಗುರು. ಶುರು ಆದರೆ ಇಲ್ಲಿ ಬರಲಿಕ್ಕೆ ಒಂದು ಮಜಾ. ಲಾಸ್ಟ್ ಟೈಮ್ ಮೋಜೋ ಆ್ಯಕ್ಚುಲಿ ಯೂನಿವರ್ಸಲ್ ವೆಹಿಕಲ್, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆಫ್ ರೋಡ್, ಆನ್ ರೋಡ್, ಟೂರಿಂಗ್ ಎಲ್ಲ ಮಾಡ್ಬೋದು. ಆದರೆ ಹೆವಿ ಇದ್ದ ಕಾರಣದಿಂದ ಅಷ್ಟು ಮಜಾ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತಂತೂ ಆಫ್ ರೋಡಿಂಗ್ ವೆಹಿಕಲ್ ತಗೊಂಡು ಬಂದು ಒಂದು ಖುಷಿ.
ಮಾಡಿಸ್ಬೇಕಂತ ಇಷ್ಟ ಆಗುತ್ತೆ. ಆದರೆ ಏನು ಮಾಡೋದು, ಫಸ್ಟ್ ಸರ್ವಿಸ್ ಆಗಲಿಲ್ಲ, ಅಲ್ಲಿ ತನಕ ಸ್ವಲ್ಪ ಕಂಟ್ರೋಲಲ್ಲಿರುವ ಅಂತ. ಆದರೆ ಇದರದೊಂದು ಮಜಾ ಅಂತೂ ಬೇರೆನೇ, ಬೇರೆ ಲೆವೆಲ್. ಆಹಾ, ಆಫ್ ರೋಡ್ ಅಂದರೆ ಒಂದು ಆರ್ಗ್ಯಾಸಮ್ ಥರನೇ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಆಫ್ ರೋಡ್ ಮುಂಚೆಯಿಂದ ಮಾಡಬೇಕಂತ ತುಂಬ ಆಸೆ. ಆದರೆ ಅದಕ್ಕೆ ಬೇಕಾಗಿದ್ದ ಬೈಕ್ ನನ್ನ ಹತ್ರ ಇರಲಿಲ್ಲ, 2 ವೀಲರ್ ಇರಲಿಲ್ಲ. ಆದರೆ ನಾವು ಬರೀ ಹೇಳೋದು ಮಾತ್ರ. ಮುಂಚೆ ನಾವು ಎಕ್ಸ್ಟ್ರೀಮ್, ಸೂಪರ್ ಸ್ಪ್ಲೆಂಡರಲ್ಲೆಲ್ಲ ಎಲ್ಲ ಕಡೆ ಹೋಗಿದ್ದೆ. ಸೊ ಆ ಟೈಪಿದು ಗಾಡಿ ಇದ್ದರೆ ಓಕೆ, ಕಂಫರ್ಟ್ ಇರುತ್ತೆ ಅಂತ. ಅದು ಬಿಟ್ಟರೆ ಯಾವುದು ಗಾಡಿ ಇಟ್ಕೊಂಡು ಬನ್ನಿ, ಸ್ಪ್ಲೆಂಡರ್ ಆಗಿದ್ರು ಬನ್ನಿ. ನನ್ನ ಸೂಪರ್ ಸ್ಪ್ಲೆಂಡರಲ್ಲಿ ಎಷ್ಟು ಎಲ್ಲೆಲ್ಲಿ ಹೋಗಿದ್ದೇನಂತ ಇಲ್ಲ. ಹಾಗೆ ಇವತ್ತು ಮೋಸ್ಟ್ಲಿ ಕ್ರೌಡ್ ಇಲ್ಲ ಕಾಣಬೇಕು. ಯಾಕೆಂದರೆ ಐ ಕ್ಯಾನ್ ಹಾರ್ಡ್ಲಿ ಸಿ ಪೀಪಲ್ ಅರೌಂಡ್. ಮೇ ಬಿ ಸ್ಯಾಟರ್ಡೇ, ನಿನ್ನೆ ಶಿಫ್ಟ್ ಆಗಿ ಆಫೀಸಲ್ಲಿ ಕೆಲಸ ಶಿಫ್ಟ್ ಆಗಿ ಮೋಸ್ಟ್ಲಿ ಇಲ್ಲಿ ಇವತ್ತು ಪಾಚ್ಕೊಂಡಿರ್ಬೋದು. ಸಂಡೇ ಬರ್ಬೋದು. ಯಾರು ಇಲ್ಲದಿದ್ರೇ ಒಳ್ಳೇದು. ಏನು ಹೇಳ್ತೀರಾ? ಒಂದು ಗಾಡಿ ಬಂದಿದೆ, ಕಾರ್ ಇಲ್ಲೇ ನಿಲ್ಲಿಸಿದ್ದಾರೆ. ಓಹೋ, ನಿನ್ನೆ ಮಳೆಯಿಂದ ಆಫ್ ರೋಡು ಡಬಲ್ ಆಫ್ ರೋಡ್ ಆಗಿದೆ. ಆದರೆ ನನಗೆ ಈಸಿ ಪೀಸಿ, ನೋ ಪ್ರಾಬ್ಲಮ್. ಸುಖಮರ. ಓ, ಸ್ವಲ್ಪ ಸ್ಲಿಪ್ ಆಯಿತು. ABS ಇದ್ದರೂ ಸಹ ತಿನ್ ಟೈರ್ ಇದ್ದ ಕಾರಣದಿಂದ ಸ್ವಲ್ಪ ಸ್ಲಿಪ್ ಆಯಿತು. ಬಟ್ ಇಟ್ಸ್ ಓಕೆ. ಹಲ್ಕಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾಳೆ, ಬ್ಯಾಲೆನ್ಸಿವ್ ಆಗಿದ್ದಾಳೆ, ಸೊ ಬರ್ಬೋದಿತ್ತು. ಹಲ್ಕಿದು ಫಸ್ಟ್ ಅಡ್ವೆಂಚರ್. ಈಗ ಸ್ವಲ್ಪ ಫಾಸ್ಟ್ ಹೋಗ, ಸಾಕು ಸ್ಲೋ ಬಂದದ್ದು. ಏನು ಹೇಳ್ತೀರಾ? ಇಲ್ಲಿ ಒಂದು 10 ರೂಪೀಸ್ ತೆಗಿತಾರಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ. ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಟೈರ್ ಮಾರ್ಕ್ಸ್ ಇದೆ, ಆದರೆ ಪೇಚಾಡಿ ಹೋಗಿದ್ದಾರೆ. ಅಂದರೆ ತುಂಬ ಕಷ್ಟದಲ್ಲಿ ಹೋಗಿದ್ದಾರೆ. ಎಲ್ಲ ಸ್ಲಿಪ್ ಮಾರ್ಕ್ಸ್, ಟೈರ್ ಒಳಗೋದ ಮಾರ್ಕ್ಸ್ ಎಲ್ಲ ಕಾಣ್ತಾ ಉಂಟು. ನಾವು ಹಾರಿಸ್ಕೊಂಡು ಹೋಗುತ್ತೆ. ಇಲ್ಲಿಬ್ರು ಇದ್ರು. ಇದೊಂದು ದೊಡ್ಡ ಪ್ಯಾಚ್ ಆಫ್ ರೋಡ್ ಮಾಡಲಿಕ್ಕೆ ಒಂದು ಖುಷಿ. ಯಾಕಂದರೆ ಕಾಡಲ್ಲಿ ಮಾಡ್ತೀವಿ ಆಫ್ ರೋಡಿಂಗ್, ಮತ್ತು ಸ್ಲಶಿ ರೋಡಲ್ಲಿ ಮಾಡ್ತೀವಿ. ಆದರೆ ಘಾಟ್ ಸೆಕ್ಷನಲ್ಲಿ ಆಫ್ ರೋಡಿಂಗ್ ಮಾಡಲಿಕ್ಕೆ
ಒಂದು ಬೇರೆನೇ ಮಜಾ, ತುಂಬ ಅಡ್ವೆಂಚರ್ ಆಗಿರುತ್ತೆ. ಅಲ್ಲಿ ನೋಡಿ ಬಿದ್ದರೆ ಸ್ಟೀಪು, ಏನಿಲ್ಲ, ಏನು ಸಿಗ್ಲಿಕ್ಕೂ ಇಲ್ಲ. ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ತುಂಬ ಬೆಟ್ಟಗಳಿವೆ, ಆದರೆ ಮೋಡಗಳು ಕವರ್ ಆದರೆ ಇದರಿಂದ ನಿಮಗೆ ಮೋಡಗಳು ಕವರ್ ಆದ್ದರಿಂದ ನಿಮಗೆ ಬೆಟ್ಟಗಳು ಕಾಣೋದು, ತುಂಬ ಬೆಟ್ಟಗಳಿವೆ. ಇಲ್ಲಿ ನೋಡ್ಲಿಕ್ಕೆ ಹೋದರೆ ಅಲ್ಲಿ ಒಂದು ಬೆಟ್ಟ ಇದೆ, ಅದರ ಕಾಣಲ್ಲ. ಕೆಳದಲ್ಲಿ ಫಾರ್ ಬೆಟ್ಟ ಕಾಣುತ್ತೆ, ಕ್ಯಾಮರಾ ಜಾಸ್ತಿ ವೇರ್ ಮಾಡಲ್ಲ. ಎಷ್ಟೇ ಬಿಸಿಲಿದ್ರು ಸಹ ನೋಡಿ ಸನ್ರೈಸ್ ಆಗಿದೆ, ಎಷ್ಟೇ ಬಿಸಿಲಿದ್ರು ಸಹ ಪೀಸ್ಫುಲ್ ಆಗಿದೆ. ಯಾಕಂದರೆ ತುಂಬ ಕೋಲ್ಡ್ ಇದೆ. ಮೇ ಬಿ because of the winter I didn't want to miss it, because this will be my memorable ride, because maybe ನಾಳೆಯಿಂದ ನನ್ನ ಬೈಕ್ ಇರಲ್ಲ. ಸೊ ಐ ಆಮ್ ಸೆಲ್ಲಿಂಗ್ ಇಟ್ ಆಫ್. ಸೊ ನಿಮಗೆ ಈಗ ಕಾಣ್ಬೋದು ಅಲ್ಲಿ ಬೆಟ್ಟ ಕಾಣುತ್ತಲ್ಲ. ಸೊ ಅದೇ ಹೇಳ್ತಾ ಇದ್ದೀನಿ, ದಿಸ್ ವಿಲ್ ಬಿ ಮೈ ಮೆಮೊರೇಬಲ್ ರೈಡ್. ಸೊ ಐ ಡೋಂಟ್ ವಾಂಟ್ ಟು ಮಿಸ್ ಇಟ್. ಆ್ಯಂಡ್ ವಿಂಟರ್ ಸೀಸನಲ್ಲಿ ಬಂದರೆ ಈ ಥರ ಕ್ಲೌಡ್ ಇರುವ, ಮೋಡ ತುಂಬಿರುವ ಜಾಗಕ್ಕೆ ಬರ್ಬೋದು. ಐ ಆಮ್ ಲವಿಂಗ್ ಇಟ್. ಈಗ ಇರೋ ಜಾಗ ಪುಲ್ಮಲೆ ಬೆಟ್ಟ. ಸೊ ಇಲ್ಲಿ ಬರೋಕ್ಕೆ ತುಂಬ ಕಷ್ಟ ಆಯಿತು. ₹20 ಎಂಟ್ರಿ ಚಾರ್ಜ್ ಬರ್ತಾರೆ ಮೋಸ್ಟ್ಲಿ. ಇಲ್ಲಿ ಮೇಂಟೆನೆನ್ಸ್ ಮತ್ತು ರೋಡಿಗೋಸ್ಕರ. ಅದು ಬಿಟ್ಟರೆ ಆರಾಮ್ಸೆ ಬರ್ಬೋದು. ಒಂದೇನಂದರೆ ಸ್ವಲ್ಪ ರೋಡ್ ಸ್ವಲ್ಪ ಕಷ್ಟ. ಇಫ್ ಯು ಆರ್ ಫುಲ್ ಫ್ರೀಕಿ ಟೈಪ್ ಅಂದರೆ ಇಫ್ ಯು ಆರ್ ಹಾರ್ಡ್ ಕೋರ್ ರೈಡರ್ ಅಲ್ಲಿ ಬರ್ಬೋದು. ಇಲ್ಲಾಂದರೆ ನೀವು ಅಲ್ಲೇ ಗಾಡಿ ನಡ್ಕೊಂಡು ಬಂದರೆ ಒಳ್ಳೆಯದು. ಅದು ತುಂಬ 4 ಕಿಲೋಮೀಟರ್ಸ್ ಹೇರ್ ಪಿನ್ ಆಫ್ ರೋಡ್ ಉಂಟು. ಸೊ ಸ್ವಲ್ಪ ಹಾರ್ಡ್ ಕೋರ್ ನೀವು ಇದಾದರೆ ಇಲ್ಲಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ಯಾಕಂದರೆ ಇಫ್ ಯು ವಾಂಟ್ ಟು ಸ್ಕಿಪ್ ನಂದಿ ಹಿಲ್ಸ್, ದಿಸ್ ಇಸ್ ಫಾರ್ ಬೆಟರ್ ದೆನ್ ನಂದಿ ಹಿಲ್ಸ್. ಸೊ ಕ್ರೌಡೆಡ್ ಇರುತ್ತೆ. ಇಲ್ಲಿ ಅಷ್ಟು ಜನ ಇಲ್ಲ. ನೋಡ್ಲಿಕ್ಕೆ ಹೋದರೆ ಕ್ಲೌಡ್ ಮೇಲೆ ನಿಂತಂಗೆ ಆಗುತ್ತೆ. ಸೊ ಅದೇ ಲೊಕೇಶನ್ ಅಂತೂ ಸೂಪರ್, ಅದರಲ್ಲಿ ಡೌಟೇ ಇಲ್ಲ. ಆದರೆ ಬರುವಾಗ ಸ್ವಲ್ಪ ಜೋಪಾನ ಮಾಡಿ, ಯಾಕಂದರೆ ರೋಡ್ಸ್ ಅಷ್ಟೇನು ಒಳ್ಳೆಯದಿಲ್ಲ. ಸೊ ಟ್ರೈ ಟು ಬಿ ಸೇಫ್ ಅಷ್ಟೇ ಹೇಳ್ತೇನೆ.
ವ್ಯೂ ನೋಡಿ, ಅದರೊಟ್ಟಿಗೆ ನಾನು ರೈಡಿಂಗ್ ಸ್ಕಿಲ್ ನೋಡಿ. ಸೊ ಈಗ ಒಂದು ಕಪಲ್ ಸಿಕ್ಕಿದ್ರು. ಆ್ಯಕ್ಚುಲಿ ಕಪಲ್ ಅಲ್ಲ ಅಂತೆ, ಫ್ರೆಂಡ್ಸ್ ಅಂತೆ. ಆದರೆ ಅವ್ರು ಕೂತ್ಕೊಂಡಿರುವಾಗ ಅವ್ರದ್ದು ಏನೋ ಒಂದು ವೀಡಿಯೋ ತೆಗಿಯೋ ಅಂತ ತುಂಬ ಆಸೆ ಆಯಿತು. ಯಾಕಂದರೆ ಅದು ಆ್ಯಂಗಲ್ ಮತ್ತು ಲೊಕೇಶನ್ ಸಖತ್ತಾಗಿತ್ತು. ಸೊ ಐ ಜಸ್ಟ್ ಆಸ್ತಿರಲ್ಲ ಗೈಸ್, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಲವ್ಲಿ ಫ್ರೆಂಡ್ಸ್, ಹೀಗೆ ಇದ್ದರೆ ಉಂಟಲ್ಲ ಫ್ರೆಂಡ್ಶಿಪ್ಗೆ ಒಂದು ತುಂಬ ಒಂದು ಮಹತ್ವ ಕೊಟ್ಟಂಗೆ ಆಗುತ್ತೆ. ನನಗೆ ತುಂಬ ಇಷ್ಟ ಆಯಿತು ಈ ಕಪಲ್ಸ್, ಐ ಮೀನ್ ಫ್ರೆಂಡ್ಸ್. ಸೊ ಹೀಗೆ ಆಫ್ ರೋಡಿಂಗ್ ನಡೀತಾ ಇರುತ್ತೆ. ನನಗೆ ಅಂತೂ ಈಸಿ ಪೀಸಿ ಟಾಸ್ಕ್, ಏನು ಅಷ್ಟೇನು ಪ್ರಾಬ್ಲಮ್ ಆಗಲಿಲ್ಲ. ABS ಆಫ್ ಮಾಡಿದ್ದೆ, ABS ಆಫ್ ಮಾಡಿಕೊಂಡು ಆರಾಮ್ಸೆ ಹೋಗ್ತಾ ಇದ್ದೇನೆ. ಯಾಕೆಂದರೆ ನನಗೆ ಸ್ಲೈಡಿಂಗ್ ಎಲ್ಲ ಬೇಕು. ನಾರ್ಮಲಾಗಿ ಸೇಫಾಗಿ ರೈಡಿಂಗ್ ನನಗೆ ಆಗಲ್ಲ. ಅದು ಯಾರೋ ಹೇಳಿದರು, ಐ ಲಿವ್ ಮೈ ಲೈಫ್ ಟು ದ ಎಡ್ಜ್ ಅಂತ. ಅಂದರೆ ನನಗೆ ಡಿಸ್ಕ್ರೈಬ್ ಮಾಡ್ತಾಯಿದ್ರು. ಅದಂತ ಹೌದು, ಯಾವಾಗಲೂ ನಾನು ಎಡ್ಜಲ್ಲಿ ಬದುಕ್ತಾ ಇರ್ತೇನೆ. ಸೊ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ. ಯಾಕಂದರೆ ಆದಷ್ಟು ಎಫರ್ಟ್ ಹಾಕಿದ್ದೇನೆ, ನಿದ್ದೆ ಮಾಡಲಿಲ್ಲ, ಏನು ಮಾಡಲಿಲ್ಲ. ಸಿಂಪತಿಗೆ ಏನು ಮಾಡೋದಲ್ಲ, ಆದರೆ ಕಂಟೆಂಟ್ ನನಗೆ ಇದು ತುಂಬ ಇಷ್ಟ ಆಯಿತು. ಯಾಕಂದರೆ ಮುಂಚೆ ಒಮ್ಮೆ ಬಂದಿದ್ದೆ, ಅದು ನನ್ನ ಲಾಸ್ಟ್ ರೈಡ್ ಅಂತ ಥಿಂಕ್ ಮಾಡಿದ್ದೆ. ಅದರ ನಂತರ ನನಗೆ ಹಲ್ಕಿ ಸಿಕ್ಕಿದ್ಲು. ಹಲ್ಕಿ ಆದಮೇಲೆ ಪುನಃ ಫಸ್ಟ್ ರೈಡ್ ಹಲ್ಕಿ ಒಟ್ಟಿಗೇನೆ ಮಾಡಬೇಕಂತ. ಎಷ್ಟೋ ತಿಂಗಳು ರೈಡೇ ಮಾಡಲಿಲ್ಲ, ಅಂದರೆ ಲಾಂಗ್ ಟ್ರಿಪ್ಸ್ ಅದನ್ನೆಲ್ಲ ಮಾಡಲಿಲ್ಲ. ಆಫೀಸ್ ಡೈಲಿ ಕಮಿಟ್ ಮಾಡ್ತಾಯಿದ್ದೆ ನನ್ನ FGಯಲ್ಲಿ. ಸೊ ಇದು ಹಲ್ಕಿ ಬಂದಮೇಲೆ ನನ್ನ ಲೈಫ್ ಚೇಂಜ್ ಆಗಿದೆ ಅಂತ ತಿಳ್ಕೊಳ್ತೇನೆ. ಸೊ ಹಲ್ಕಿಗೋಸ್ಕರ ಇಫ್ ಯು ಲೈಕ್ ದ ವ್ಲಾಗ್ ಫಾರ್ ಎನಿ ಸಚ್ ರೀಸನ್, do hit the like button, share it with your friends and family, and please do subscribe to Mojo Monk Vlog. ಹುಡುಗಿಯರು ಸೇಫ್ ಆಗಿರಿ, ಯಾವುದಾದ್ರೂ ಸ್ಕಿಲ್ಸನ್ನು ಕಲೀರಿ, ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಕಲೀರಿ. ಯಾಕಂದರೆ ನೀವು ಸೇಫ್ ಆಗಿದ್ದರೆ ಇನ್ನು ಮುಂದಿನ ಜನ್ರೇಷನ್ ಒಳ್ಳೆಯದಾಗಿರುತ್ತೆ. ಸೊ see you until the next vlog. Until then, take care, bye ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. See you and stay safe. ಹಾಯ್, ಮೋಜೋ ಮಾಂಕ್ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.